ಸರ್ ನಮಸ್ತೆ. ಇದು ನಮ್ಮ ಉತ್ತರಾಖಂಡದ ಬದ್ರಿನಾಥ ದೇವಸ್ಥಾನ ಅಂತ ಕೇಳಿರ್ತೀರಾ. ಆ ಒಂದು ಬದ್ರಿನಾಥ ದೇವಸ್ಥಾನದಲ್ಲಿ ಆ ಬದ್ರಿ ತಳಿ ಅಂತ ಹೆಸರೇ ಬದ್ರಿ ತಳಿ ಅಂತ. ಈ ಒಂದು ತಳಿಗಳು ಇವತ್ತೊಂದು 3000 ಹಸುಗಳಿಗನ ಕಡಿಮೆ ಬಂದಿದೆ. ಅಲ್ಲಿ ನೀವು ಚಾರಣ ಮಾಡ್ಬೇಕಾದ್ರೆ ನೋಡ್ಬೋದು, ಗುಡ್ಡುಗಾಡುಗಳಲ್ಲೆಲ್ಲ ತಿಳಿತಾ ಇರ್ತವೆ. ಇದು ಭಾಳ ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ. ಇದ್ರ ತುಪ್ಪ ಬಂದು 5 ರಿಂದ 10 ಸಾವಿರ ತನಕ 1 kg ಹೋಗುತ್ತೆ. ಮೊನ್ನೆ ಮೋದಿಜಿಯವರು ಸಹ ಇದನ್ನು ಪ್ರಮೋಟ್ ಮಾಡಿದ್ದಾರೆ, ಬದ್ರಿ ತಳಿ ತುಪ್ಪ ಎಷ್ಟು ವಿಶೇಷವಾಗಿದೆ ಅಂತ. ಭಾಳ ಮೆಡಿಸಿನ್ ಪ್ರಾಪರ್ಟಿ ಇರುವಂಥ ತಳಿ ಇದು. ನಾನು ಅಲ್ಲಿಂದ 2 ಹಸುಗಳು ತರಿಸಿದೆ. ನಾವು ಇಲ್ಲೊಂದು ಬ್ರೀಡ್ ಮಾಡೋಣ ಅಂತ. ಭಾಳ ಸ್ಪೆಷಲ್ ತಳಿ. ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ. ನೋಡ್ಲಿಕ್ಕೆ ಯಾರು ಪುಂಗ್ನೂರು ಅಂತ ಕನ್ಫ್ಯೂಸ್ ಆಗ್ತಾರೆ, ಬಟ್ ಪುಂಗ್ನೂರು ಅಲ್ಲ. ಪುಂಗ್ನೂರು ಬಂದು ಭಾಳ ಟಚ್ ಆಗ್ತದೆ. ಕೊಂಬು ಹಿಂಗೆ ಇದಕ್ಕೆ ಬೆಂಡ್ ಆಗಿದೆ, ಆ ಲಕ್ಷಣಗಳಲ್ಲಿ ಕಂಡು ಹಿಡ್ಕೊಬೋದು. ಪುಂಗ್ನೂರ್ಗೆ ಆ ಥರ ಬೆಂಡ್ ಆಗಲ್ಲ, ಮೇಲ್ಗಡೆ ವಿ ಶೇಪಲ್ಲಿ ಹಿಂಗೆ ಹೋಗುತ್ತೆ. ಆ ಒಂದು ಲಕ್ಷಣದಿಂದ ಇದನ್ನ ಕಂಡು ಹಿಡಿಬೋದು. ಹಾಲು ಬಂದು ದಿನಕ್ಕೆ ಇದೊಂದು 5 ಲೀಟ್ರ್ ಹಾಲು ಕೊಡುತ್ತೆ. ಮನೆಗಳಿಗೆ ಒಳ್ಳೆ ಮೆಡಿಸಿನ್ ಪ್ರಾಪರ್ಟಿ ಇರುವಂಥ ಹಾಲು ಸಿಗುತ್ತೆ. ಬೆಳಗ್ಗೆ ಒಂದು 2.25 ಲೀಟ್ರು, ಸಂಜೆ 2.5 ಲೀಟ್ರ್ ಹಾಲು ನನ್ನ ಹತ್ರ ಕರೀತಾ ಇದೆ. ಅಂಥ ಒಂದು ವಿಶೇಷ ತಳಿ ಬದ್ರಿ ತಳಿ ಸರ್. ಸರ್ ಇದು ರಾಗಿ ಹುಲ್ಲು. ರಾಗಿ ಹುಲ್ಲು ಬಂದು ಇವತ್ತು ನಮ್ಮ ಆನೇಕಲ್ಲು, ಸರ್ಜಾಪುರ, ಮತ್ತು ತಳ್ಳಿ, ಕನಕಪುರ, ನೆಲಮಂಗಲ, ಈ ಥರ ದೊಡ್ಡಬಳ್ಳಾಪುರ ಎಲ್ಲೆಲ್ಲಿ ಲಭ್ಯತೆ ಇದೆಯೋ ಆ ರೀತಿ ನಾವು ಈ ಒಂದು ಹುಲ್ಲು ಸಂಗ್ರಹಣೆ ಮಾಡ್ತೀವಿ. ಯಾಕಂದರೆ ಮಳೆಗಾಲ ಬಂದಮೇಲೆ ಈ ಒಂದು ಹುಲ್ಲು ಸಿಗೋಲ್ಲ. ಈಗ ಬೇಸಿಗೆಗಾಲದಲ್ಲಿ ಆಗಿರೋದ್ರಿಂದ ಹಸಿ ಹುಲ್ಲು ಸಿಗೋಲ್ಲ. ಆದ್ದರಿಂದ ಹಸುಗಳಿಗೆ ಆಹಾರ ಕೊರತೆ ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಥರ ಪಿಂಡೆಗಳು ನಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 20,000 ಪಿಂಡೆ ಈ ಥರ ಬೇಕು. ಒಂದು ರೋಲ್ ಬಂದು ಇದೊಂದು 270 ರೂಪಾಯಿ. ಈ ರೀತಿ ರೈತರ ಹತ್ರ ನಾವು ಯಾರ್ಯಾರ ಹತ್ರ ಇದೀವಿ ಪರ್ಚೇಸು ಮಾಡ್ತೀವಿ. ಇನ್ನು ಕೆಲವರು ದಾನಿಗಳು, ರೈತರು ಗೋಶಾಲೆ ಇದೆ ತಗೊಳ್ಳೋಗಪ್ಪ, ಅದೇನಪ್ಪ ಕೂಲಿ ಏನಾರು ಇದ್ದರೆ ಕೊಡು, ನಾನೇ ತುಂಬಿಸ್ಕೊಡ್ತೀವಿ ಅನ್ನೋರು ಇದ್ದಾರೆ. ಆ ಥರ ದಾನಿಗಳು ಇದ್ದಾರೆ. ಆ ಒಂದು ದೃಷ್ಟಿಯಿಂದ ನಾವು ಏನಿಲ್ಲ ಅಂದ್ರೆ ಒಂದು ಟ್ರಿಪ್ಪು ರಾಗಿ ಹುಲ್ಲು ಕೊಡ್ತೀವಿ, ಇನ್ನೊಂದು ಟ್ರಿಪ್ ಭತ್ತದ ಹುಲ್ಲು. ಭತ್ತದ ಹುಲ್ಲಲ್ಲಿ ಬಂದು ನಮ್ಮ ಮಂಡ್ಯದಲ್ಲಿ ನಮ್ಮ ರೈತರು, ಸಾವಯವ ಕೃಷಿಕರು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರುವಂಥ ಕೃಷ್ಣಪ್ಪಣ್ಣ ಅಂತಿದ್ದಾರೆ. ಅವರು ಕಿರಣಗೆರೆ ದೊಡ್ಡ ಊರವರು. ಅವ್ರು ನಮ್ಮ ಕನಿಷ್ಠ ಅಂದ್ರೆ ವರ್ಷಕ್ಕೊಂದು 5,000 ಸಾವಯವವಾಗಿ, ಅವ್ರೇನು ಯೂರಿಯಾ DAP ಏನೂ ಹಾಕಲ್ಲ, ನಮ್ಮ ಕಡೆಯಿಂದ ಗೊಬ್ಬರ ತೊಗೊಂಡು ಹೋಗ್ತಾರೆ. ನಾನು ಒಂದು 10 ಟನ್ ಗೊಬ್ಬರ ಕಳಿಸ್ತೀನಿ. ಅವರೊಂದು ವ್ಯವಸಾಯ ಮಾಡಿ ಬರುವಂಥ ಹುಲ್ಲು, ಭತ್ತದ ಹುಲ್ಲನ್ನ ಈ ಥರ ರೋಲುಗಳು ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ. ಆ ಒಂದು ದೃಷ್ಟಿಯಿಂದ ನಮ್ಮ ಹಸುಗಳಿಗೆ ಸಾವಯವ ಹುಲ್ಲು ಹಾಕ್ತೀವಿ, ಹಸುಗಳು ಆರೋಗ್ಯವಾಗಿ ಇರ್ತವೆ. ಸರ್ ಇದು ನಾನು ನಿಮ್ಗೆ ಹೇಳಿದೆ, ಕಾಂಕ್ರೇಜ್ ಅನ್ನೋ ತಳಿ ಇದೆ, ಭಾಳ ಸಿಂಧು ನಾಗರಿಕತೆ ಇದು ಪುರಾಣದ್ದು ಅಂತ. ಅಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಈ ಒಂದು ತಳಿಯ ಈ ತಲೆ ಮತ್ತು ಈ ಒಂದು ಕೊಂಬಿನ ಚಿತ್ರದ್ದು ಒಂದು ಲೋಗೋ ಸಿಕ್ಕಿದೆ, ಕಾಯಿನು ಅಥವಾ ಇದು. ಈಗ 10,000 ವರ್ಷಕ್ಕನ ಪುರಾತನವಾದ ಜೀನ್ಸ್. ನಮ್ಮ ದಕ್ಷಿಣ ಭಾರತದಲ್ಲಿ ಹಳ್ಳಿಕಾರಿಗೆ 5,000 ವರ್ಷದಷ್ಟು ಪುರಾತನ ಇದೆ. ಇದು ಗುಜರಾತಲ್ಲಿ ಕಚ್ ಮತ್ತು ರಾಜಸ್ಥಾನ ಗಡಿ ಭಾಗದಲ್ಲಿ ಸಿಗುವಂಥ ತಳಿ. ಭಾಳ ವಿಶೇಷ ತಳಿ. ನೋಡ್ಬೋದು ಅದ್ರ ಮಕ್ಕ ನಮ್ಮ ಆಂಜನೇಯನ ಮಕ್ಕ ಇದ್ದಂಗೆ ಚಿಕ್ಕದಾಗಿರುತ್ತೆ. ಕೊಂಬು ಸುತ್ತಳತೆ 1.5 ಅಡಿ ಸುತ್ತಳತೆ, ಉದ್ದ 2 ಅಡಿ ಬರುತ್ತೆ. ಈ ಥರ ತಳಿಗಳು ಇವತ್ತು ಭಾಳ ಅಳಿವಿನಂಚಿನಲ್ಲಿದೆ. ಇವತ್ತು ಏನಾಗಿದೆ, ಇದು ಫಸ್ಟ್ ಜನ್ರೇಷನ್, ಓಲ್ಡ್ ಜನ್ರೇಷನ್. ಇದು ಸೆಕೆಂಡ್ ಜನ್ರೇಷನ್ ಮೇಲಿಕ್ಕೆ ಹೋಗಿದೆ. ಥರ್ಡ್ ಜನ್ರೇಷನ್ ನೋಡ್ಬೋದು ನೀವು, ಅಲ್ಲೆಲ್ಲ ಈಗೆಲ್ಲ ಸಣ್ಣ ಕೊಂಬುಗಳು ಬಂದುಬಿಟ್ಟಿದ್ದಾವೆ. ಏನೋ ಈ ಥರ ತಳಿನ ಹೋಗಿ ನಶಿಸಿ ಹೋಗ್ಬಿಟ್ಟಿದೆ. ನೋಡ್ಬೋದು. ಗೌರಿ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ಇದೊಂಥರ ನಮ್ಮ ಡಾಬರ್ಮನ್ ನಾಯಿ ಇದ್ದಂಗೆ. ನಾಯಿ ಯಾರು ಮೇವಿಕ್ತಾರೋ ಅವ್ರು ಮಾತ್ರ ಸೇರಿಸ್ತದೆ, ಇದು ಹೊಸಬ್ರನ್ನ ಸೇರಿಸಲ್ಲ. ಈಗ ನಾನು ಬೆಲ್ಲನೋ ಅಥವಾ ಹುಲ್ಲು ಕೊಟ್ಟು ಅದನ್ನ ರೂಢಿ ಮಾಡ್ಕೊಬೇಕು ಅಂಥ ಒಂದು ದೇಸಿ ತಳಿ. ಇದು ಜನಗಳನ್ನ ಅಬ್ಸರ್ವ್ ಯಾವ ರೀತಿ ಮಾಡುತ್ತೆ ಅಂದರೆ, ನೀವು ಅಲ್ಲಿ ಇಲ್ಲಿ ಓಡಾಡ್ತಾರೆ, ಹಾಗೇ ನೋಡ್ತಾ ಇರತ್ತೆ. ಅಂಥ ಒಂದು ವಿಶೇಷ ತಳಿ. ಬೇರೆ ಹಸುಗಳು ಯಾವುದು ಇಷ್ಟೊಂದು ಲವಲವಿಕೆ ಇಲ್ಲ. ನೀವೇನಪ್ಪ ಲವಲವಿಕೆ ಅಂತ ಕೇಳಿದ್ರಿ ನಾನು ಆಗಲೇ. ಈ ತಳಿ ನೀವು ಅಬ್ಸರ್ವ್ ಮಾಡ್ತಾಯಿರಿ, ಜನ ಹೆಂಗೆ ಹೋದ್ರೆ ಹಂಗೆಲ್ಲ ತಿರುಗಿಸಿ ನೋಡ್ತಾ ಇರುತ್ತೆ. ಅದರದ್ದೇ ಕರು ಇದು. ಬಲರಾಮ ಅಂತ ಇಟ್ಟಿದ್ದೀನಿ. ಕರು ಬಿಟ್ಟು 1 ವಾರ ಆಗಿದೆ. ಈ ಕರುನೊಬ್ಬರು ಪಾಪ ಕೊಡಗಿಂದ ಬಂದಿದ್ರು. ಒಬ್ಬರು ಮೇಡಮ್ ಆಸ್ಟ್ರೇಲಿಯಾದಿಂದ ಏನೋ IT ನಲ್ಲಿ ಕೆಲಸ ಮಾಡ್ಕೊಂಡು ಅವ್ರೇನೋ ಗೂಗಲಲ್ಲಿ ನೋಡ್ಕೊಂಡು ದೇಸಿ ತಳಿಗಳೆಲ್ಲ ನಿಮ್ಮ ಒಂದೇ ಗೋಶಾಲೆಯಲ್ಲಿ ಇದೆ ಅಂತ 30 ತಳಿ ನೋಡೋಣ ಅಂತ ಬಂದಿದ್ರು. 3 ದಿನದ ಹಿಂದೆ ಬಂದು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಕರುಗೆ ಅವರೇ ಹೆಸರು ಸಹ ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟು ವಿಶೇಷವಾಗಿದೆ ಈ ತಳಿ ಅಂತ. ಸರ್ ಇದು ಬಂದು ನಮ್ಮ ಜಾಫ್ರಾಬಾದಿ ತಳಿನಲ್ಲಿ ಪಂಚಕಲ್ಯಾಣಿ ಅಂತ. ಪಂಚಕಲ್ಯಾಣಿ ಅಂದರೆ ನೋಡಿ, 4 ಕಾಲು, ಬಾಲ, ಹಣೆ ಮೇಲೆ ಮತ್ತು ಕಣ್ಣು ಬಿಳಿ ಇರೋವಂಥದ್ರಿಂದ ಪಂಚಕಲ್ಯಾಣಿ ಅಂತಾರೆ.
ಈ ಪಂಚಕಲ್ಯಾಣಿ ಬಂದು ಕುದುರೆನಲ್ಲಿ ಪಂಚಕಲ್ಯಾಣಿ ಬಣ್ಣ ಇದೆ ಅಂದರೆ ಅದಕ್ಕೆ ಬೆಲೆ ಹೇಳಲಿಕ್ಕೆ ಆಗಲ್ಲ. ಅಷ್ಟೊಂದು ಬೆಲೆ 5 ಲಕ್ಷದಿಂದ ಕೋಟಿ 2 ಕೋಟಿ ತನಕ ಹೋಗ್ಬಿಡುತ್ತೆ. ಈ ಪಂಚಕಲ್ಯಾಣಿ ಬಂದು ಗುಜರಾತು ಮತ್ತು ಈ ಪಂಜಾಬು ರಾಜಸ್ಥಾನದಲ್ಲಿ ಅಲ್ಲಿ ಒಂದೊಂದು ಎಮ್ಮೆಗಳು ಒಂದು 50 ಎಮ್ಮೆ 100 ಎಮ್ಮೆ ಸಾಕಿರೋಂಥವ್ರಿಗೆ ಒಂದು ಪ್ರೆಸ್ಟೀಜು. ಅವರು ಒಂದು ವಾಸ್ತು ಈ ಥರ ಒಂದು ಎಮ್ಮೆ ಕಟ್ಕೊತಾರೆ. ಇದೊಂಥರ ಸಾವುಕಾರ ಎಮ್ಮೆ ಇದ್ದಂಗೆ. ಯಾಕಂದರೆ ಇದೊಂದು 10,000 ಎಮ್ಮೆ 20,000 ಎಮ್ಮೆಗೆ ಈ ರೀತಿ ಒಂದು ಬರೋ ತಳಿ ಅಪರೂಪ. ಇದು ಭಾಳ ವಿಶೇಷವಾಗಿ ನೋಡ್ಬೋದು ನೀವು. ಕಾಲಿನ ಬಣ್ಣ ಯಾವ ರೀತಿ ಇದೆ, 4 ಕಾಲು ನೋಡಿ, ಮೊಣಕಾಲಿಂದ ಕೆಳಗಡೆ ಬಿಳಿ ಇರುತ್ತೆ, ಅರ್ಧ ಬಾಲ ವೈಟ್ ಇರುತ್ತೆ. ಮತ್ತು ಹಣೆ ಮೇಲೆ ನೋಡಿ, ಇದು ಯಾರೋ ಡೈ ಹೊಡೆದಿದ್ದೀರ ಅನ್ಬೋದು ನೀವೆಲ್ಲ ಸಡನ್ನಾಗಿ ನೋಡಿದ್ರೆ. ನೋಡಿ ಹಣೆ ಸಹ ವೈಟೇ ಇದೆ, ಮೈಯೆಲ್ಲ ಕಪ್ಪಿದೆ, ಹಣೆ ಮೇಲೆ ಮಾತ್ರ ಬಿಳಿ ಇರುತ್ತೆ. ಪಂಚಕಲ್ಯಾಣಿ ನೋಡ್ಬೋದು ಯಾವ ರೀತಿ ವಿಶೇಷ ನೋಡಿ, ಎಲ್ಲೇ ನೋಡಿ ವೈಟ್ ಇರುತ್ತೆ, ಕಣ್ಣು ಸಹ ಬಿಳಿ ಬಣ್ಣ ಇರುತ್ತೆ. ಆದ್ದರಿಂದ ಇದು ಪಂಚಕಲ್ಯಾಣಿ ಎಮ್ಮೆ ಅಂತ ನಾವು ಸುಲಭವಾಗಿ ಯಾವ ರೈತರು ನೋಡ್ಕೊಂಡು ಕಂಡು ಹಿಡ್ಕೊಬೋದು. ಯಾವ್ದು ಪಂಚಕಲ್ಯಾಣಿ ನಾರ್ಮಲ್ ಎಮ್ಮೆ ನೋಡಿ ಅಲ್ಲಿದ್ದು, ಅದು ನೋಡಿ ತೋರಿಸ್ತೀನಿ ನಿಮಗೆ. ಈ ಒಂದು ತಳಿ ಬಂದು ನನ್ನ ಹತ್ರ ಬೆಳಗ್ಗೆ 13 ಲೀಟ್ರು, ಸಂಜೆ 12 ಲೀಟ್ರು, ದಿನಕ್ಕೆ 25 ಲೀಟ್ರ್ ಹಾಲು ಕೊಡ್ತಾಯಿದೆ. ಅದು ಏನು ಬರೀ ರಾಗಿ ಹುಲ್ಲು ಭತ್ತದ ಹುಲ್ಲು ತಿನ್ಕೊಂಡು, ನಮ್ಮಲ್ಲಿ ಸಿಟಿ ಇರೋದ್ರಿಂದ ಹಸಿ ಹುಲ್ಲು ಭಾಳ ಕಡಿಮೆ. ಏನೋ ಪಾಪ ವಾರದಲ್ಲಿ 1 ದಿನ 2 ದಿನ ಅದಕ್ಕೆ ಸಿಗ್ತಾವೆ ಅಷ್ಟೇ. ಈಗ ಜೋಳದ ಕಡ್ಡಿ ಯಾರಾದರೂ ತಂದು ಕೊಟ್ಟರೆ ಅಥವಾ ನಾವೇನೋ ತೋಟದಲ್ಲಿ ಕಟಾವು ಮಾಡ್ರೆ 1 ಹಸು 2 ಹಸುಗೆ ಅದ್ರ ಮೇಂಟೈನ್ ಮಾಡ್ಬೋದು. ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಾಪ ಮೇವು ಕಡಿಮೆ, ಆದ್ರೂ ಒಳ್ಳೆ ಹಾಲು ಕೊಡುತ್ತೆ. ಫ್ಯಾಟ್ ಬಂದು ಇದು ಎಮ್ಮೆ ಬಂದು 7.5ರಿಂದ 8.5 ತನಕ ಫ್ಯಾಟ್ ಬರುತ್ತೆ, ಜಾಫ್ರಾಬಾದಿ ತಳಿ. ಮತ್ತು ಇದು ಇನ್ನೊಂದು ಏನಂದರೆ, ಕಾಡಿನ ಪ್ರದೇಶದಲ್ಲಿ ಸಿಂಹಗಳು, ಗುಜರಾತ್ ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಉಳ್ಕೊಂಬಂದಿರುವಂಥ ದೇಸಿ ತಳಿ. ನಮ್ಮ ಸೌತ್ ಆಫ್ರಿಕಾದ ಸಹ ಈ ಒಂದು ತಳಿ ಸಿಗುತ್ತೆ. ಈ ಒಂದು ತಳಿಗೆ ನೋಡಿ ಯಾವ ರೀತಿ ಅಂದರೆ, ಕೊಂಬು ಇದಕ್ಕೆ ಪ್ರೊಟೆಕ್ಷನ್ ನೋಡಿ, ಕತ್ತಿಗೆ 2 ಭಾಗದಲ್ಲಿ ನಮ್ಮ ಗಾಡಿಗೆ ಯಾವ ತೀರದ ಪ್ರೊಟೆಕ್ಷನ್ ಇದು ಬರುತ್ತೆ ಮಡ್ಗಾಡು, ಆ ರೀತಿ ಕೊಂಬು ಪ್ರೊಟೆಕ್ಷನ್. ಸಿಂಹ ಬಂದರೆ ಕಾಡಲ್ಲಿ ಸೀದಾ ಕತ್ತು ಭಾಗಕ್ಕೆ ಅದಕ್ಕೆ ಅಟ್ಯಾಕ್ ಮಾಡೋದು. ಆದ್ದರಿಂದ ಇದಕ್ಕೆ ಪ್ರೊಟೆಕ್ಷನ್ ಇರೋದ್ರಿಂದ ಅದನ್ನ ಹಿಡಿಯೋದು ಕಷ್ಟ. ಏನಾದ್ರು ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿ ಹಿಡ್ಕೊಬೋದು. ಗುಂಪು ಇದ್ದಾಗ ಎದುರುಗಡೆ ಇದ್ರಲ್ಲಿ ಬಂದು ಅಟ್ಯಾಕ್ ಮಾಡೋದು ಉಳ್ಕೊಳೋದು ಭಾಳ ಅಪರೂಪ ಬರೋ ಸಿಂಹಗಳು. ಈ ಗಿರ್ ಅರಣ್ಯ ಪ್ರದೇಶದಲ್ಲಿರುವಂಥ ತಳಿ. ಅಲ್ಲಿ ಬಂದು ಬೇಸಿಗೆನಲ್ಲಿ ನಿಮ್ಗೆ 45ರಿಂದ 48 ಡಿಗ್ರಿ ಉಷ್ಣಾಂಶ ಇರುತ್ತೆ. ಚಳಿಗಾಲದಲ್ಲಿ 5ರಿಂದ 10 ಡಿಗ್ರಿ ಚಳಿ ಇರುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ. ಗುಜರಾತಲ್ಲಿ ನೀವು ನೋಡ್ಬೋದು, ಊರುಗಳ ಗ್ರಾಮಗಳು ತುಂಬೋಗಿದೆ, ಬ್ರಿಡ್ಜ್ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಅಂತಾರೆ. ಅಂಥ ಒಂದು ಹವಾಮಾನ ಪ್ರದೇಶಕ್ಕೆ, ಎಂಥ ಪ್ರದೇಶಕ್ಕಾದ್ರೂ ಹೊಂದ್ಕೊಳೋಂಥ ಎಮ್ಮೆ ತಳಿ ಇದು. ಮತ್ತಿದು ನಿಮಗೆ ಕಾಯಿಲೆ ಅನ್ನೋದು ಬರಲ್ಲ ಈ ಎಮ್ಮೆಗೆ. ನೀವು ನೋಡ್ಬೋದು ಯಾವ ರೀತಿ ಇದು ಒಂದು ಬರಗಾಲಕ್ಕೆ ಸಹ ಇದೊಂದು ತಡ್ಕೊಳೋಂಥ ಎಮ್ಮೆ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕೆಚ್ಚಲು ನೋಡಿ, 4 ಮಲೆ ಒಂದೇ ಸಮ ಇರ್ಬೇಕು. ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೋಡ್ಬೇಕು ನಿಮಗೆ 4 ಮಲೆ ಒಂದೇ ಲೆವೆಲ್ ಇದೆಯಾ ಅಂತ, ಈ ಬಾಟಮ್ಮು. ಮತ್ತು ಈ ನರ ನೋಡಿ ಎಷ್ಟು ದಪ್ಪ ಇದೆ, ಹಾಲಿನ ನರಗಳು. ಈ ರೀತಿ ಇದ್ರೆ ಹಾಲು ಕೊಡುವಂಥ ತಳಿಗಳಿವು. ಮತ್ತು ಇದು ನೋಡಲಿಕ್ಕೆ ಕಾಡೆಮ್ಮೆ ಥರ ನಿಮ್ಗೆ ಅನಿಸ್ಬೋದು, ಆದರೆ ತುಂಬ ಸಾಧು ಪ್ರಾಣಿ ಇದು. ನೋಡೋದಕ್ಕೆ ತೂಕ ನೋಡ್ಬೋದು, ಇದು 950 kgಯಿಂದ 1 ಟನ್ ಗಂಟ ಇರುವಂಥ ಎಮ್ಮೆ ಇದು. ಬಲಿಷ್ಠವಾದಂಥ ಎಮ್ಮೆ ಇದು. ಮತ್ತು ಯಾವುದೇ ರೀತಿ ಆಯೋದಾಗಲಿ ಒದೆಯೋದಾಗಲಿ ಏನೂ ಮಾಡಲ್ಲ. ತುಂಬ ಸಾಧು ಪ್ರಾಣಿ. ಮತ್ತು ವರ್ಷ ಪೂರ್ತಿ ಹಾಲು ಕೊಡುತ್ತೆ. ಎಮ್ಮೆಗಳಲ್ಲಿ ಯಾವ್ದಾದ್ರು ಒಂದು ವರ್ಷಕ್ಕನ ಅಧಿಕವಾಗಿ ಹಾಲು ಕೊಡುವಂಥ ಎಮ್ಮೆ ಇದ್ದರೆ ಜಾಫ್ರಾಬಾದಿ ತಳಿ ಒಂದೇ. ಅದೊಂದು ವಿಶೇಷ ಇದೆ ಸರ್. ಇದು ಬಂದು ಜಾಫ್ರಾಬಾದಿ ತಳಿ ನಮ್ಮದ್ರಲ್ಲಿ ನೀವು ಯಾವ ರೀತಿ ನೀವು ಕರೆಕ್ಟಾಗಿ ಒಂದೇ ಬ್ರೀಡೇ ತೊಗೊಂಡು ಹೋಗ್ತಾ ಇದ್ದೀರಾ, ಯಾವ ರೀತಿ ಕ್ರಾಸಿಂಗ್ ಮಾಡ್ಕೊತೀರಾ ಅಂದರೆ ನೋಡಿ, ನಾನು ಕೋಣ ಸಹ ತೊಗೊಂಬಂದಿದ್ದೀನಿ. ಈ ಕೋಣದ ವಿಶೇಷ ಏನಂದರೆ, ಇದ್ರ ಕೊಂಬಿನ ಸುತ್ತಳತೆ ನೋಡಿ, ನಾನು 2 ಕೈಯಿಂದ ಹಿಡಿದ್ರೂ ಟಚ್ ಆಗ್ತಾ ಇಲ್ಲ. 1.5 ಅಡಿ ಗರಿಷ್ಠ. ಮತ್ತು ಕೊಂಬು ನೋಡಿ ಯಾವ ರೀತಿ ಇದೆ ಪ್ರೊಟೆಕ್ಷನ್ ಅಂದರೆ, ಸಿಂಹಗಳ ವಿರುದ್ಧ ಹೋರಾಡ್ತೇವೆ ಅಂದ್ರೆ ನೋಡಿ, ಇದೇ ಉದಾಹರಣೆ. ಇದು ಬಂದರೆ ಕಬ್ಬಿಣ ರಾಡ್ಗನ ಟೈಟ್ ಇದೆ. ಬಂದು ಹಿಂಗಂದ್ರೆ ಪಲ್ಟಿ ಹೊಡೆದ್ರೆ ಸಿಂಹ ಎಲ್ಲೆಲ್ಲ ಪಲ್ಟಿ ಹೊಡೆದ್ಬಿಡ್ತಾವೆ ಕಾಡಲ್ಲಿ. ನೋಡಿ ಕತ್ತಿಗೆನೇ ಇದಕ್ಕೆ ಪ್ರೊಟೆಕ್ಷನ್ 2 ಕಡೆ ಹಿಂಗೆ ಇದೆ. ಬಂದರೆ ಅವು ಕತ್ತಿಗೆ ತಾನೇ ಬಾಯಿ ಹಿಡಿಯೋದು. ನೀವು ಯಾವುದೇ ಕಾಡಲ್ಲಿ ನೀವು ನ್ಯಾಷನಲ್ ಜಿಯೋಗ್ರಫಿನಲ್ಲೆಲ್ಲ ನೋಡಿದವ್ರು ಬರ್ತವೆ, ಕತ್ತಿಗೆ ಹಿಡಿತವೆ. ಇದು ಹಿಡಿಯೋಕ್ಕೆ ಆಗಲ್ಲ. ಆದ್ದರಿಂದ ಕಾಡಲ್ಲಿ ಉಳ್ಕೊಂಡು ಇದುವರೆಗೂ ಇನ್ನೂ ಈ ಒಂದು ಜನ್ರೇಷನ್ ಉಳ್ಕೊಂಡಿದೆ. ಮತ್ತು ಇದು ಒಳ್ಳೆ ಎಮ್ಮೆ. ಇದು ನಮಗೆ ಒಳ್ಳೆ ವಾತಾವರಣಕ್ಕೆ ಹೊಂದ್ಕೊಳತ್ತೆ. ಈಗ ನನ್ನ ಹತ್ರ ಎಲ್ಲ ಈಗ ಜಾಫ್ರಾಬಾದಿ ತಳಿ ಇರೋದ್ರಿಂದ ಇಂಜೆಕ್ಷನ್ನೇ ನಾನು ನಂಬ್ಕೊಂಡಿರೋಕ್ಕಾಗಲ್ಲ. ನೀವು ಒಂದೇ ಬ್ರೀಡೇ ಮಾಡ್ತೀರಾ ಹೆಂಗೆ ಅಂತ ನೀವು ಅವಾಗಲೇ ನಾನು ಕೇಳಿದೆ. ನೋಡಿ ಈ ತಳಿಗೆ ಈ ಕೋಣ ನನ್ನ ಹತ್ರ ಇದೆ. ಈಗ ನನಗೆ ಅವಾಗ ಇದೇ ತಳಿನೇ ಬರುತ್ತೆ, ಇದರಲ್ಲಿ ಇದೇ ಕ್ರಾಸ್ ಮಾಡಿಸ್ಕೊಂಡ್ರೆ. ಆ ರೀತಿ ನಾವು ಯಾವುದೇ ಒಂದು ಗೋಶಾಲೆ ಮಾಡ್ತೀವಿ ಅಥವಾ ನಾವು ಒಂದು ಡೈರಿ ಮಾಡ್ತೀವಿ ಅಂದರೆ ಆ ತಳಿ ನಂದಿ ಇರಬೇಕು ನಮ್ಮ ಹತ್ರ. ನಂದಿ ಇದ್ದರೆ ಇವತ್ತು ಕೃಷಿಗೂ ಆಗುತ್ತೆ ಮತ್ತು ನಮ್ಮ ಗೋಶಾಲೆನೂ ಡೆವಲಪ್ಮೆಂಟ್ ಆಗುತ್ತೆ. ನ್ಯಾಚುರಲ್ ಆಗಿ ಅದು ಯಾವಾಗ ಹಿಟ್ಟು ಬರುತ್ತೆ ಅವೇ ಕ್ರಾಸ್ ಮಾಡ್ಕೊತವೆ. ಕರುಗಳು ನಿಮ್ಗೆ 1.5 ವರ್ಷಕ್ಕೆ ಎಮ್ಮೆ ಬಂದು ಈ ಜಾಫ್ರಾಬಾದಿ ತಳಿ ಒಂದು ಸತಿ ಕರು ಹಾಕಿದ್ರೆ ನಿಮಗೆ ಅದು ಹೀಟಿಗೆ ಬರೋದೇ 7 ತಿಂಗಳ ಮೇಲೆ. ಆದ್ದರಿಂದ 7 ತಿಂಗಳು ನೀವು ಕ್ರಾಸ್ ಮಾಡಿಸಿದ್ರೆ ತಿರುಗಿ ನಂತರ ಒಂದು 5-6 ತಿಂಗಳು ಕಾದ್ರೂ ನೀವು 1ರಿಂದ 1.25 ವರ್ಷ, ಹತ್ತತ್ರ 1.5 ವರ್ಷದ ತನಕ ಈ ಒಂದು ಎಮ್ಮೆ ತಳಿಗಳು ಹಾಲು ಕೊಡ್ತವೆ. ಅದೇ ನಮ್ಮ ಮುರ್ರಾ ತಳಿ ಆದರೆ ನಿಮ್ಗೆ ಕೊಡೋದು 4 ತಿಂಗಳು ಹಾಲು ಕೊಡುತ್ತೆ, ಹೀಟಿಗೆ ಬಂದರೆ 2 ತಿಂಗಳು, 6 ತಿಂಗಳಿಗೆ ಅದು ಡ್ರೈ ಆಗಿಬಿಡೋದು. ಆದ್ದರಿಂದ ಜಾಫ್ರಾಬಾದಿ ತಳಿ ಸಾಕಿದ್ರೆ ನಮ್ಮಂಥ ರೈತರಿಗೆ ಯಾರಿಗೇ ಆಗಲಿ ಭಾಳ ಅನುಕೂಲ. ಈ ಒಂದು ತಳಿ ನೋಡ್ಲಿಕ್ಕೆ ಅಷ್ಟೇ ನೀವು ಭಯ ಬೀಳ್ತೀರ. ನೋಡಿ ಎಷ್ಟು ಸಾಧು ಇದೆ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ನೀವು ಬಂದು ಮುಟ್ಟಿದ್ರು ಏನೂ ಮಾಡಲ್ಲ. ಅಂಥ ಒಂದು ದೇಸಿ ತಳಿ ಎಮ್ಮೆ ಇದು. ಮೊನ್ನೆ GKVKನಲ್ಲಿ ಇದ್ರಲ್ಲಿ ನಾನು ಫಸ್ಟ್ ಪ್ರೈಸ್ ಬಂದಿದ್ದು.
ಇದು ಮತ್ತು ನಮ್ಮ ಪಂಚಕಲ್ಯಾಣಿ ಮತ್ತು ನಮ್ದು ನಿಮ್ಗೆ ತೋರಿಸಿದೆ ನಮ್ಮ ಸಿಂಧು ನಾಗರಿಕತೆ ಕಾಂಕ್ರೇಜ್ ತಳಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ದೇಶದಲ್ಲಿ ನೀವು ಎಲ್ಲ ರಾಜ್ಯದಲ್ಲಿ ಹೋಗಿ ಪ್ರವಾಸ ಮಾಡಿ ನೋಡ್ಕೊಂಡು ಬರೋ ಬದಲು ನಮ್ಮ ಗೋಶಾಲೆಗೆ ಬಂದರೆ ಎಲ್ಲ ತಳಿಗಳು ನೋಡೋವಂಥ ಸೌಭಾಗ್ಯ ಎಲ್ಲರಿಗೂ ಸಿಗುತ್ತೆ. ಇದಕ್ಕೆ ನಾವು ಯಾರಿಗೇ ಆಗಲಿ ಶುಲ್ಕ ಆಗಲಿ ಇನ್ನೊಂದಾಗಲಿ ಏನೂ ನಿಗದಿಪಡಿಸಿಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವ ತಳಿ ಬೇಕಾದ್ರೂ ಮಾಹಿತಿ ಕೇಳಿದ್ರು ನಾವು ಉಚಿತವಾಗಿ ಕೊಡ್ತೀವಿ. ಮತ್ತು ಇದ್ರ ಬಗ್ಗೆ ಟ್ರೈನಿಂಗ್ ಬೇಕಾದ್ರೂ ಬಂದು ಇಲ್ಲಿ ಪಡ್ಕೊಂಡು ಹೋಗ್ಬೋದು ಸರ್, ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಮತ್ತು ಈ ಥರ ತಳಿ ಬೇಕು ಅಂದರೆ ನಾವು ತಂದಿರೋರ ಹತ್ರ ಕರ್ಕೊಂಡೋಗಿ ರೈತರು ನಾವೇ ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಮತ್ತು ಅಲ್ಲಿ ನನ್ನ ಪರಿಚಯ ಇರೋದ್ರಿಂದ 13 ವರ್ಷದಿಂದ ನಾನೇ ಕಳಿಸ್ಕೊಡ್ತೀನಿ, ನಂಬರ್ ಕೊಟ್ಟು ಬೇಕಾದ್ರೆ ನೀವು ಹೋಗ್ರಪ್ಪ ಸಂಪರ್ಕ ಮಾಡಿ ಕೊಡಿಸ್ತಾರೆ ಅಂತ. ಇನ್ನು ಕೆಲವ್ರು ಏನು ಹೇಳ್ತಾರೆ, ನಾನು ಹೋಗೋಕ್ಕಾಗಲ್ಲ ನೀವೇ ತಂದು ಕೊಟ್ಬಿಡಿ ಸರ್ ನಿಮ್ಮ ಥರ ಇದೆ ಅಂತಾರೆ. ಅಂಥವ್ರು ನಾನೇ ಸಂಪರ್ಕ ಮಾಡಿ ವಿಡಿಯೋ ಕಳಿಸಿ ತರಿಸ್ಕೊಡ್ತೀನಿ. ಆ ಒಂದು ವಿಶೇಷತೆ ಈ ಜಾಫ್ರಾಬಾದಿ ತಳಿಗಳಲ್ಲಿ ಇದೆ ಸರ್. ಇದು ನಮ್ಮ ಜಾಫ್ರಾಬಾದಿ ಎಮ್ಮೆ ಹಾಲು ಕರೆಯುವಂಥ ಎಮ್ಮೆ. ಇದು ದಿನಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಒಂದು 10 ಕಾಲು ಲೀಟ್ರ್ ಹಾಲು, ಸಂಜೆ ಒಂದು 9ರಿಂದ 10 ಲೀಟ್ರ್, ಒಂದು ದಿನಕ್ಕೆ 20 ಲೀಟ್ರ್ ಹಾಲು ಕೊಡ್ತಾ ಇರೋಂಥ ಎಮ್ಮೆ. ಉದಾಹರಣೆಗೆ ಮೊನ್ನೆ ಅರುಣ್ ಕುಮಾರ್ ಸರ್ ಬಂದಿದ್ರು, ಕೃಷಿ ಮೇಳದಲ್ಲೆಲ್ಲ ಏನಪ್ಪ 20 ಲೀಟ್ರ್ ಕರೀತಾರೆ ನಾವು ನೋಡಬೇಕು, ಎಲ್ಲ ರೈತರು ಕೇಳ್ತಾ ಇದ್ದಾರೆ ಅಂತ. ಅವರೇ ಖುದ್ದಾಗಿ ನಿಂತ್ಕೊಂಡು ಬೆಳಗ್ಗೆ ಹಾಲು ಕರೆಸಿ ವಿಡಿಯೋ ಮಾಡಿಕೊಂಡ್ರು, ಸಂಜೆ ಹಾಲು ಕರೆಸಿ ವಿಡಿಯೋ ಮಾಡಿಕೊಂಡ್ರು. 20-20.5 ಲೀಟ್ರ್ ಬಂದಿದೆ ಈ ಎಮ್ಮೆ. ನನ್ನ ಹತ್ರ ಈಗ 3 ತಿಂಗಳಿಂದ ಹಾಲು ಕರೀತಾ ಇದೆ. ನಾನು ತಂದು ಒಂದು 6 ತಿಂಗಳಾಯಿತು. ಆ ರೀತಿ ಇರೋದ್ರಿಂದ ಈ ಒಂದು ಜಾಫ್ರಾಬಾದಿ ತಳಿ ಮಾಡಿ ಹೈನುಗಾರಿಕೆ ಮಾಡ್ಲಿಕ್ಕೆ ರೈತರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಕಾಯಿಲೆ ಬರಲ್ಲ. ಹೆಚ್ಚಾಪ್ ಸಾಕಿದ್ರೆ ಡೈಲಿ ಕೆಚ್ಚಲ್ ಬಾವು, ಡೈಲಿ ಮಿಲ್ಕ್ ಫೀವರು, ಮತ್ತು ಡೈಲಿ ಅದಕ್ಕೆ ಮೇಂಟೆನೆನ್ಸ್ ಏನು, ಫ್ಯಾನ್ ಏನು, ಅದಕ್ಕೆ ನೆಲದ ಕೆಳಗಡೆ ಹಾಸಿಗೆ ಏನು, ಬೆಡ್ ಏನು. ಆದರೆ ಈ ಒಂದು ತಳಿಗೆ ನೀವು ನೆಲದಲ್ಲಿ ಮಣ್ಣು ಮೇಲಾದರೂ ಕಟ್ಟಿ, ಒಣ ಹುಲ್ಲಾದರೂ ಹಾಕಿ, ಹಸಿ ಹುಲ್ಲಾದರೂ ಹಾಕಿ ಅಂತ ಹಾಲು ಕೊಡೋಂಥ ಸಾಮರ್ಥ್ಯ ಈ ಒಂದು ಎಮ್ಮೆಗೆ ಜಾಫ್ರಾಬಾದಿ ತಳಿಗಿದೆ. ಆದ್ದರಿಂದ ನಾವು ಯುವಕರು ಅಥವಾ ರೈತರು ನಾವು ಹೈನುಗಾರಿಕೆ ಮಾಡ್ತೀವಿ, ನಮ್ಗೆ ಒಳ್ಳೆ ತಳಿಗಳು ಯಾವುದು ಬೇಕು ಎಮ್ಮೆಗಳಲ್ಲಿ ಅನ್ನೋದು ಜಾಫ್ರಾಬಾದಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಯಾರ ಹತ್ರನಾದ್ರು ತಗೊಳ್ಳಿ, ಹೋಗಿ ಅಲ್ಲಿ ನೋಡಿ ಹಾಲು ಕರೆಯುತ್ತೋ ಇಲ್ಲ ಚೆಕ್ ಮಾಡಿ. ಎಲ್ಲ ಜಾಫ್ರಾಬಾದಿ ಎಮ್ಮೆಗಳು ಹಾಲು ಕೊಡಲ್ಲ. ನಾನೇನು 20 ಲೀಟ್ರ್ ಕೊಡ್ತಾ ಇದೆ ಅಂದರೆ ಎಲ್ಲ ಎಮ್ಮೆಗಳು ಕರೆಯಲ್ಲ. 100 ಎಮ್ಮೆ 200 ಎಮ್ಮೆನ ಆ ರೀತಿ ಒಂದೊಂದು ಎಮ್ಮೆಗಳು ಇರ್ತದೆ. ಆ ಥರ ಸೆಲೆಕ್ಟ್ ಮಾಡ್ಕೊಂಬಂದು ಸಾಕಿದ್ರೆ ನಮಗೆ ಒಳ್ಳೇದಾಗತ್ತೆ. ರೈತರಿಗೆ ಇದೊಂದು ಮಾಹಿತಿ ಗೊತ್ತಿರಲಿ. ಸರ್ ಇದು ಬಂದು ನಮ್ಮ ಮಲೆನಾಡು ಗಿಡ್ಡ ತಳಿ. ಮಲೆನಾಡು ಗಿಡ್ಡ ಅಂದರೆ ನಾವು ಇವತ್ತು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಆ ಕಡೆ ಎಲ್ಲ ಗೋಕರ್ಣ ಪ್ರವಾಸ ಮಾಡಿದಾಗ ಮಲ್ಪೆ ಬೀಚ್ ಕಡೆ ಎಲ್ಲ ನೀವು ನೋಡ್ತಾ ಇರ್ತೀರ, ಸಣ್ಣ ಸಣ್ಣ ಹಸುಗಳು ಓಡಾಡ್ತಾ ಇರ್ತವೆ. ಆ ಮಲೆನಾಡು ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಇದು ಮಲೆನಾಡು ಗಿಡ್ಡ. ಮಲೆನಾಡು, ಮಲೆ ಅಂದರೆ ಬೆಟ್ಟಗಳ ಹತ್ತಿಳಿಯುವಂಥ ವಾಸವಾಗಿರೋಂಥ ತಳಿ ಮಲೆನಾಡು ಗಿಡ್ಡ ತಳಿ. ಇದು ಎಷ್ಟೇ ಮಳೆ ಗಾಳಿ ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ. ಮತ್ತು ಹಾಲು ಬಂದಿದ್ದಕ್ಕೆ 1 ಲೀಟ್ರ್ ಹಾಲು ಬರುತ್ತೆ. ಇದರಲ್ಲೂ ಒಳ್ಳೆ ಮೆಡಿಸಿನ್ ಪ್ರಾಪರ್ಟಿಗಳಿದೆ. ಸುಮಾರು ಪಂಚಗವ್ಯ ಚಿಕಿತ್ಸೆಗಳಿಗೆಲ್ಲ ಇದ್ರದ್ದು ಹಾಲು, ತುಪ್ಪ ಮತ್ತು ಗೋಮೂತ್ರ, ಗೋಮಯ ಎಲ್ಲ ಬಳಕೆ ಮಾಡ್ಕೊತಾರೆ. ಇದು ನಮ್ಮ ಕರ್ನಾಟಕ ಭಾಗದ ದೇಸಿ ತಳಿ. ಅದೊಂದು ನಾವು ವಿಶೇಷವಾಗಿ ಅದೇ ತಟ್ಕೊಂಡು ಹೇಳ್ಬೋದು. ನಮ್ಮ ಹಳ್ಳಿಕಾರ ಯಾವ ರೀತಿ ನಮ್ಮ ದೇಸಿ ತಳಿನೋ, ನಮ್ಮ ಇದ್ರದ್ದು ಮಲೆನಾಡು ಗಿಡ್ಡನೂ ನಮ್ಮ ದೇಸಿ ತಳಿ, ನಮ್ಮ ಕರ್ನಾಟಕ ರಾಜ್ಯದ್ದು. ಆದ್ದರಿಂದ ಇದನ್ನ ನಾವು ಮನೆಗಳಲ್ಲಿ 300 ನೀವು 4 ಲಕ್ಷ 5 ಲಕ್ಷ 6 ಲಕ್ಷ ಕೊಟ್ಟು ಸಾಕೋಬೋದು. ಈ ಒಂದು ತಳಿನೂ ಸಾಕ್ಬೋದು. ಇದು ನಮ್ಮ ಬಡವ್ರ ಪಾಲಿನ ಬಾದಾಮಿ ಇದ್ದಂಗೆ ಇದು. ಯಾಕೆಂದರೆ ಇದು 1 ಲೀಟ್ರ್ ಹಾಲು ಕೊಡುತ್ತೆ. ರೈತರಿಗೆ 20ರಿಂದ 30 ಸಾವಿರದಲ್ಲೇ ಒಂದು ಹಸು ಸಿಗುತ್ತೆ. ಮತ್ತು ವ್ಯವಸಾಯ ಮಾಡಲಿಕ್ಕೂ ನಾವು ಇದನ್ನ ಇಟ್ಕೊಂಡ್ರೆ ಆರಾಮಾಗಿ ಒಳ್ಳೆ ಸಾವಯವ ಕೃಷಿ ಮಾಡ್ಬೋದು. ಆದ್ದರಿಂದ ಇದ್ರ ಬಗ್ಗೆ ಜನಗಳಿಗೆ ಸ್ವಲ್ಪ ಮಾಹಿತಿ ಬರಲಿ. ಭಾಳ ಕಮ್ಮಿ ದುಡ್ಡಲ್ಲಿ ನಮ್ಮ ಮನೆಗಳಿಗೆ ಹಾಲಾಗುವಂಥ ದೇಸಿ ತಳಿ ಮನೆ ಮುಂದೆ ಕಟ್ಟಾಕೊಂಡು ಬೇಕಾದ್ರೂ ಸಾಕ್ಬೋದು. ಆ ಅಂಥ ವಿಶೇಷ ತಳಿ ಮಲೆನಾಡು ಗಿಡ್ಡ ತಳಿ. ಜಾಗ ಇದ್ದರೆ ತೋಟ ಗೀಟ ಬಯಲು ಸೀಮೆ, ನಮಗೆ ಕೆರೆ ಪ್ರದೇಶ ಅಥವಾ ಕಾಡು ಪ್ರದೇಶ ಅಟ್ಯಾಚ್ ಇದೆ ಅಂದವರು ಆರಾಮಾಗಿ ಒಂದು 20 ಹಸು ಸಾಕೊಂಡ್ಬಿಟ್ರೆ ತೋಟಗಳವ್ರಿಗೆ ಒಳ್ಳೆ ಸಾವಯವ ಗೊಬ್ಬರ ಸಿಗುತ್ತೆ. ಮತ್ತು ಇದು ಭಾಳ ಕಡಿಮೆ, ತಿನ್ನೋ ಮೇವು ಮತ್ತು ಎಲ್ಲ ಕಡಿಮೆನೇ, ರೋಗ ರುಜಿನ ಅನ್ನೋದು ಇದಕ್ಕೆ ಬರೋಲ್ಲ. ಅಂಥ ವಿಶೇಷ ತಳಿ ಮಲೆನಾಡು ಗಿಡ್ಡ ತಳಿ ಸರ್. ಮಥುರಾ ಕೃಷ್ಣನ ಜನ್ಮಸ್ಥಳ ಆಗಿರೋಂಥ ಅಲ್ಲಿಂದ ತಂದಿರೋಂಥ ಹಸು. ಈ ಭುಜ ನೋಡ್ರೆ ಬಂದವರೆಲ್ಲ ಯಾವುದೋ ನಂದಿ ಬಂದಿದೆ ಹಸು ಅಲ್ಲ ಅನ್ಕೊಂತಾರೆ. ಆದರೆ ನೋಡಿ ಇದು ಕೆಚ್ಚಲು ನೋಡಿ, ಕೆಚ್ಚಲು ನೋಡ್ರೇ ನಿಮ್ಗೆ ಇದು ಹಸು ಅಂತ ಗೊತ್ತಾಗೋದು ಅಂತ. ನೋಡಿ ದೇಸಿ ತಳಿ ಎಷ್ಟು ಸಾಧು ಇದೆ ನೋಡಿ. ಶ್ರೀಕೃಷ್ಣನ ಥರ ಅದು ನೋಡಿ, ಏನು ಮಾತಾಡಲ್ಲ ಪಾಪ, ಅಷ್ಟೊಂದು ಸಾಧು ಪ್ರಾಣಿ ದೇಸಿ ತಳಿ ಇದು. ಇದು ಮೇವಾಟಿ ತಳಿ ಅಂತಾರೆ ದೇಸಿ ತಳಿ ಸರ್. ಇದು ಚೋಲಿಸ್ತಾನಿ ರಾಟಿ ಅಂತ. ಇದು ಮೂಲ ಬಂದು ಪಾಕಿಸ್ತಾನ ಭಾಗದಲ್ಲಿ ಇರ್ತದೆ. ಈ ಒಳ್ಳೆ ಕರಿ ಚಿರತೆ ಅಥವಾ ಜಿಬ್ರಾ ಕಲರ್ ಇದು. ಯಾವ ಒಂದು ಗುಣದಲ್ಲಿ ಇದನ್ನ ಕಂಡು ಹಿಡ್ಕೊಬೋದು. ಇದು ಅಷ್ಟೇ ಭಾಳ ಸಾಧು ಹಸು. ಇದು ಯಾರೂ ನಂಬೋದೇ ಇಲ್ಲ.
ಕೆಚ್ಚಲು ಮುಟ್ಲಿ ಏನು ಮುಟ್ಲಿ ಏನು ಮಾತಾಡ್ದಿರೋಂಥ ದೇಶಿ ತಳಿ. ಹಾಲು ಬಂದಿದ್ದು ನಿಮ್ಗೆ ದಿನಕ್ಕೆ ಒಂದು 13ರಿಂದ 18 ಲೀಟ್ರ್ ಕೊಡೋ ಗಂಟ ಕೆಪಾಸಿಟಿ ಒಂದು ತಳಿಗಿದೆ. ಮತ್ತು ಇದು ಬಿಸಿಲುಗಾಲದಲ್ಲಿ ನಿಮ್ಗೆ ಒಂದು 45 ಡಿಗ್ರಿ 48 ಡಿಗ್ರಿ ಅಲ್ಲೆಲ್ಲ ಮರುಭೂಮಿ ಪ್ರದೇಶ ಬಾರ್ಡ್ರ್ ಆಗಿರೋದ್ರಿಂದ ಅಂಥ ಒಂದು ಬಿಸಿಲಿಗೆ ಹೊಂದ್ಕೊಳತ್ತೆ. ಮತ್ತು ಚಳಿ ಅಲ್ಲೆಲ್ಲ 5 ಡಿಗ್ರಿ ಬಂದ್ಬಿಡುತ್ತೆ. ಅಂಥ ಒಂದು ವಿಶೇಷವಾಗಿರುವಂಥ ದೇಶಿ ತಳಿ ಇದು. ಏನಾದಿಂಗೆ ನಮ್ಮ ಕಡೆ ಡಿವೈಡ್ ಆಗಿರೋದ್ರಿಂದ ನಾವು ನಮ್ಮ ದೇಶಿ ತಳಿ ಅಂತಲೇ ನಾವು ಇದನ್ನ ಗುರ್ಸ್ಕೊಬೇಕು. ನೋಡಿ ಭುಜ ನೋಡಿ ನೋಡ್ಬೋದು, ಒಳ್ಳೆ ಎತ್ತುಗಳಿಗಿದ್ದಂಗಿದೆ. ಈ ಥರ ಇರೋದನ್ನೆಲ್ಲ A2 ಮಿಲ್ಕ್ ಅಂತಾರೆ. ಭಾಳ ವಿಶೇಷ. ಇದು ಫ್ಯಾಟ್ ಬಂದು 5ರಿಂದ 5.5 ಫ್ಯಾಟ್ ಬರುತ್ತೆ. ತುಪ್ಪನೂ ಅಷ್ಟೇ 20-21 ಲೀಟ್ರ್ ಹಾಲಲ್ಲಿ ಇದ್ರಲ್ಲಿ ತುಪ್ಪ ಬರುತ್ತೆ, 1 kg ತುಪ್ಪ. ಅಂಥ ವಿಶೇಷವಾದಂಥ ದೇಶಿ ತಳಿ ಚೋಲಿಸ್ತಾನಿ ರಾಟಿ ಅಂತಾರೆ ಈ ಒಂದು ತಳಿಗೆ. ಸರ್ ಬಂದು ಇದು ಬಂದು ನಮ್ಮ ಹರಿಯಾಣ ಪ್ರದೇಶದ್ದು ಹರಿಯಾಣ ಅಂತ ದೇಶಿ ತಳಿ. ನೋಡ್ಬೋದು ಇದು ಗೋಪುರ ಯಾವ ರೀತಿ ಇದೆ ಅಂತ. ಈ ರೀತಿ ಭುಜ ಇದ್ರೆ A2 ಹಸು, ದೇಶಿ ಹಸು ಅಂತ. ಹರಿಯಾಣಕ್ಕೆ ಬಂದು ಕೊಂಬು ಈ ರೀತಿ ಬರುತ್ತೆ, ಮುಂದ್ಗಡೆ ಹಿಂಗೆ ಬೆಂಡು ಬರುತ್ತೆ, ಬಿಳಿ ಬಣ್ಣ ಅಥವಾ ಬೂದು ಬಣ್ಣದಲ್ಲಿ ಸಿಗುತ್ತೆ. ಇದು ಅಷ್ಟೇ ಒಳ್ಳೆ ಹಾಳು ಇಳುವರಿ ಕೊಡುವಂಥ ದೇಶಿ ತಳಿ. ಇದು ಒಂದು ಟೈಮ್ಗೆ 5ರಿಂದ 7 ಲೀಟ್ರ್ ಕೊಡುವಂಥ ದೇಶಿ ತಳಿ ಹಸು. ಕೆಲವ್ರು ಚೆನ್ನಾಗಿ ಸಾಕ್ತಾರೆ, ಅಲ್ಲಿ 10 ಲೀಟ್ರ್ ಗಂಟ ಕರೆದಿರುವಂಥ ಉದಾಹರಣೆಗಳಿದೆ ಬರೀ ಒಂದು ಟೈಮ್ಗೆ ಹರಿಯಾಣ ತಳಿಗಳಲ್ಲಿ. ನೋಡ್ಬೋದು ಭುಜ ಎಷ್ಟು ಉತ್ಕೃಷ್ಟವಾಗಿದೆ, ಹಸು ಅಷ್ಟೇ. ಈ ಥರ ಇರೋದ್ರಿಂದ ಹಾಲು ಚೆನ್ನಾಗಿ ಇಳುವರಿ ಬರ್ತವೆ. ಇದು ಬಂದು ವ್ಯವಸಾಯಕ್ಕೆ ಸಹ ಆಗ್ತದೆ, ಮಲ್ಟಿಪರ್ಪಸ್ ಡ್ಯೂಯಲ್ ಪರ್ಪಸ್ ಅಂತ ತಳಿ ದೇಶಿ ತಳಿ ಇದು. ಇದು ಜೊತೆ ಮಾಡಿಕೊಂಡ್ರೆ ವ್ಯವಸಾಯಕ್ಕೂ ಮಾಡ್ಬೋದು, ಹಾಲು ಕರಿಯೋಕ್ಕೂ ಯೋಗ್ಯವಾಗಿರುವಂಥ ದೇಶಿ ತಳಿ. ಮತ್ತು ಇದು ಯಾವುದೇ ಹವಾಮಾನ ಪ್ರದೇಶಕ್ಕೆ ಹೊಂದ್ಕೊಳತ್ತೆ. ನಾವು ನೋಡಿ ಹರಿಯಾಣ ರಾಜ್ಯದಿಂದ ತೊಗೊಂಬಂದ್ರೂ ಇಲ್ಲಿ ನಮ್ಮಲ್ಲಿ ಆರಾಮಾಗಿ ಹೊಂದ್ಕೊಂಡಿದೆ. ಎಲ್ಲೇ ಇವಕ್ಕೇನು ಇಂಥ ಜಾಗನೇ ಬೇಕು ಅನ್ನೋದಿಲ್ಲ. ದೇಶಿ ತಳಿ ಯಾವ ಪ್ರದೇಶದಲ್ಲಿ ಬೇಕಾದ್ರೂ ಹವಾಮಾನಕ್ಕೆ ಹೊಂದ್ಕೊಳ್ತವೆ. ಒಂದು ಸ್ಟಾರ್ಟಿಂಗಲ್ಲಿ ಒಂದು 7-8 ದಿನ ಪಾಪ ಬಂದು ಸ್ವಲ್ಪ ಮೇವು ನೀರು ತಿಂತು ಅಂದರೆ ಮತ್ತು ಅದಕ್ಕೇನು ಸಮಸ್ಯೆನೇ ಇಲ್ಲ. ಆ ರೀತಿ ಹೊಂದ್ಕೊಳೋಂಥ ದೇಶಿ ತಳಿ ಇದೆ ಸರ್ ಇದು. ಒಂದು ಹಸು ಮಡವಾಳ ಸಂತೆನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲು ಮುರಿದೋಗಿತ್ತು. ರಾತ್ರಿ 9 ಗಂಟೆನಲ್ಲಿ ತಂದುಬಿಟ್ರು. ಅದನ್ನ ಆಪ್ರೇಷನ್ ಮಾಡಿ ಈಗ ಉಳಿದಿದೆ 6 ತಿಂಗಳಾಯಿತು ಅಂತ ಹೇಳಿದ್ನಲ್ಲ. ನೋಡಿ ಇದೇ ಹಸುನೇ ಮುಂದ್ಗಡೆ ಕಾಲು ಪೂರ ಗಾಡಿ ಎತ್ಬಿಟ್ಟು ಪಚಡಿ ಹಾಕ್ಬಿಟ್ಟು ಬರೀ ಚರ್ಮದಲ್ಲಿ ಅಲ್ಲಾಡ್ತಾ ಇತ್ತು. ಅವ್ರೊಂದು ಬಟ್ಟೆನಲ್ಲಿ ಸುತ್ಕೊಂಡು ಎತ್ಕೊಂಡ್ಬಂದಿದ್ರು. ನಾನು ರಾತ್ರಿ ಅವತ್ತು 10:30ನಲ್ಲಿ ಕರೆದು ಡಾಕ್ಟರ್ ರವಿ ಅವರು ಅಂತ ಹೇಳ್ತೀನಿ ನಿಮಗೆ. ಪಾಪ ಅಷ್ಟೊತ್ತಿನಲ್ಲಿ ಬಂದು ಅವರು ಇದು ಆಗಲ್ಲಪ್ಪ ಎದ್ದೋಳಲ್ಲ, ಇದನ್ನ ಹೆಂಗೆ ರೆಡಿ ಮಾಡ್ತೀವಿ ಅಂದರು. ಸರ್ ದೇವ್ರ ದಯ ಏನಾರು ಆಗಲಿ ನಿಮ್ದು ಒಂದು ಪ್ರಯತ್ನ ಮಾಡೋದು ಮಾಡಿ ಅಂತೇಳಿ ಒಂದು 2 ತಿಂಗಳು ಮಲಗಿರೋ ಥರನೇ ಇತ್ತು. ಆಮೇಲೆ ಅವ್ರ ಪಾಪ ಡೈಲಿ ಪ್ರತಿನಿತ್ಯ ಬರೋರು, ಡ್ರೆಸ್ಸಿಂಗ್ ಚೇಂಜ್ ಮಾಡೋರು, ಆಪ್ರೇಷನ್ ಮಾಡಿ ಹೊಲಿಗೆ ಮಾಡಿ, ಮತ್ತು ಅದಕ್ಕೆ ರಾಜಸ್ಥಾನದಿಂದ ಆರ್ಡರ್ ಕೂಡ ಮಾಡಿ ಒಂದು ಆರ್ಟಿಫಿಷಿಯಲ್ ಲೆಗ್ ಸಹ ಹಾಕಿದ್ವಿ. ಅದೇನಾಗಿದೆ ಅಂದರೆ ಈ ಜಾಯಿಂಟಿಂದ ಕೆಳಗಡೆ ಒಂದು 2 ಇಂಚು ಉಳ್ಕೊಂಡ್ಬಿಟ್ಟಿದೆ ನೋಡಿ, ಅಲ್ಲಿ ಫೋಲ್ಡ್ ಆಗ್ತಾ ಇಲ್ಲ. 2 ಸತಿ ಫಿಟ್ ಮಾಡಿ ಅದು ಫೇಲ್ಯೂರ್ ಆಯಿತು. ಆ ರೀತಿ ನೋಡಿ ಪಾಪ ಇಂಥ ತಳಿಗಳು ಸಹ ನಾವು ಸಾಕ್ತಾ ಇದ್ದೀವಿ. ನೀವು ಕೇಳಿದ್ರೆ ಬರೀ ನೀವು ಬ್ರೀಡ್ ಮಾಡೇ ಸಾಕ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಬಿಡಿಸ್ಕೊತಾ ಇದ್ದೀರಾ ಅಂತ. ನಾವು ಮಾನವೀಯತೆ ದೃಷ್ಟಿಯಿಂದ ಬರೀ ನಮ್ದು ಒಂದೇ ದೇಶಿ ತಳಿ ಬ್ರೀಡ್ ಅಂತ ಏನು ಮಾಡ್ತಾ ಇಲ್ಲ. ಈ ರೀತಿಯೂ ಪ್ರಯತ್ನ ಮಾಡಿ ನಮ್ಮ ಕೈಲಾಗಿ ಸೇವೆ ನಾವು ಮಾಡ್ತಾ ಇದೀವಿ ಸರ್. ಬರೀ ನಾವೇನು ಕಮರ್ಷಿಯಲ್ಗಂತೂ ಏನಿಲ್ಲ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ದೇಶಿ ತಳಿಗಳು ಎಲ್ಲರಿಗೂ ತಲುಪಬೇಕು. ರೈತರು HF ಜರ್ಸಿ ಸಾಕೋದು ಬಿಟ್ಟು ನಮ್ಮ ದೇಶಿ ತಳಿಗಳೇ 7 ಲೀಟ್ರು 8 ಲೀಟ್ರು ಕೆಲವೊಂದು 10 ಲೀಟ್ರ್ ಕರೆಯೋ ಗಂಟ ಕೆಪಾಸಿಟಿ ಇದ್ದಾವೆ. ಆ ರೀತಿ ಜನ ಬದಲಾವಣೆ ಪರಿವರ್ತನೆ ಮಾಡ್ಕೊಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲೊಂದು ಮಾಡಲಾಗಿಟ್ಟಿದ್ದೀನಿ. ಬಂದು ಬೆಳಗ್ಗೆ ಸಾಯಂಕಾಲ ಹಾಲು ಕರೆದು ನೋಡ್ಬೋದು, ಚೆಕ್ ಮಾಡ್ಬೋದು. ಯಾವ ರೀತಿ ನಿಮ್ಗೆ ಹಾಲು ಕರೆಯುತ್ತೆ ಅಂತ ನೋಡ್ರೆ ನಿಮಗೆ ಒಂದು ರೈತರಿಗೆ ಒಂದು ನಂಬಿಕೆ ಬರುತ್ತೆ. ಆವಾಗ ನೀವೇನು ಮಾಡ್ತೀರಾ, HF ಜರ್ಸಿ ಬಿಟ್ಟು ಒಂದೊಂದು ಹಸು ಸಾಕ್ತೀರಾ. ಮತ್ತು ಕೆಲವ್ರು ಬೇಗ ಇರೋರು ಈ ಸೆಮೆನ್ ನನ್ನ ಹತ್ರ ಎಲ್ಲ ಜಾತಿ ತಳಿದು ಸೆಮೆನ್ ಸಹ ಇದೆ, ತಗೊಂಡೋಗಿ ನೀವು ಉಪಯೋಗ ಮಾಡ್ಕೊಬೋದು. ಅಥವಾ ಕೆಲವ್ರು ಬಂದರೆ ಓರಿ ಹಸುಗಳು ಎತ್ಕೊಂಬಂದ್ರೆ ಕ್ರಾಸ್ ಸಹ ಮಾಡಿಸ್ಕೊಡ್ತೀನಿ ನಾನು. ಸರ್ ಇದು ಬಂದು ನಮ್ಮ ಗೋಶಾಲೆಯಲ್ಲಿ ನಮ್ಮ ಹಸುಗಳಲ್ಲಿ ದೇಶಿ ಹಸುಗಳಲ್ಲಿ ನಾವು ಮಾಡೋವಂಥದ್ದು ಒಂದು 3 ಥರ ತುಪ್ಪ ಮಾಡ್ತೀವಿ. ಒಂದು ಬಂದು ಗೀರ್ ಹಸುದು, ಇನ್ನೊಂದು ಬಂದು ನಮ್ಮ ಮಲೆನಾಡು ಗಿಡ್ಡ ಹಸುದು ಒಂದು ಮಾಡ್ತೀವಿ. ಇದು ಬಿಟ್ಟರೆ ನಮ್ಮ ಪುಂಗನೂರು ತಳಿ ಸಹ ಮಾಡ್ತೀವಿ. ಪುಂಗನೂರು ತಳಿ ನಿಮ್ಗೆ ಹೇಳಿದೆ KG 5,000 ರೂಪಾಯಿ ಸರ್ ಅಂತ. ಇದೊಂದು ಪುಂಗನೂರು ತಳಿ ತುಪ್ಪ ಇದು. ನೋಡ್ಬೋದು ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ಈ ತುಪ್ಪಗಳು. ಮತ್ತು ಅದೇ ರೀತಿ ನಮ್ಮ ಈ ಗೋಶಾಲೆ ಕಸಾಯಿಖಾನೆಯಿಂದ ತಂದು ಬಿಟ್ಟಿರುವಂಥ ಎತ್ತುಗಳು ಮತ್ತು ಇಲ್ಲಿರುವಂಥ ಕೋಣಗಳಿಗೆ ಅವು ಒಂದೇ ಥರ ಕಟ್ಟಾಕಿರೋದು ಬೇಡ ಅಂದ್ಬಿಟ್ಟು 1 ಅವರ್ ಎಕ್ಸಸೈಸ್ ಥರ ನಮ್ಮ ಎತ್ತಿನ ಗಾಣ ಹಳೆ ಕಾಲದ ಪ್ರಾಚೀನ ಪದ್ಧತಿ ಏನಿದೆ ಇದು ನಿಜವಾದ ಕೋಲ್ಡ್ ಪ್ರೆಸ್. ಇವತ್ತೆಲ್ಲ ಕೋಲ್ಡ್ ಪ್ರೆಸ್ ಅಂತ ಮಿಷಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ನೋಡ್ಬೋದು, ಇದು ಮರದ ದಿಮ್ಮೆ ಬಂದು 8 ಅಡಿ ಉದ್ದ ಇದೆ, 5 ಅಡಿ ಭೂಮಿ ಒಳಗಡೆ ಇರುತ್ತೆ, 3 ಅಡಿ ಮೇಲೆ ಇದೆ. ಎಲ್ಲ ಒಂದೇ ದಿಮ್ಮೆನೇ ಇದು. ಪೂರ್ತಿ ಮರ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ನೋಡಿ ಗಾಣ ಕಟ್ತೀವಿ. ಎತ್ತುಗಳು ಸುತ್ತೋದ್ರಿಂದ ನಿರಂತರ 2.5 ಅವರ್ ಅವು ಕೆಲಸ ಮಾಡುತ್ತೆ. ಪ್ರತಿಯೊಂದು ಎತ್ತಿಗೂ 1 ಅವರ್ ಅಷ್ಟೇ ಎಕ್ಸಸೈಸ್ ಥರ. ಅವಕ್ಕೊಂದು ಸುಮ್ಮನೆ ಕಟ್ಟಾಕಿರೋ ಬದಲು ನಮ್ಮ ಮತ್ತೆ ಬರೋ ಎಣ್ಣೆ ಈ ರೀತಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ದಿನನಿತ್ಯ ಬಳಕೆಗಾಗೋಂಥ ಬೇಕಂದಂಥ ಎಲ್ಲ ರೀತಿ ಎಣ್ಣೆಗಳು ನಮ್ಮ ಗಾಣದಿಂದ ತೆಗಿತೀವಿ. ಬರೋವಂಥ ಹಿಂಡಿನ ನಮ್ಮ ಗೋಶಾಲೆ ಇರೋವಂಥ ಹಸುಗಳಿಗೇ ಬಳಕೆ ಮಾಡ್ಕೊತೀವಿ ಸರ್. ಮತ್ತು ಈ ರೀತಿ ನೀವು ತೊಗೊಂಡ್ರೆ ಏನಾಗ್ತದೆ ಅಂತ ಯಾರು ತೊಗೊಳೋ ರೈತರಿಗಾಗಲಿ ಮತ್ತು ನಮ್ಮ ಇಲ್ಲಿ ಯಾರೇ ಇದನ್ನು ಬಳಕೆ ಮಾಡಿದ್ರೆ ನಮ್ಮ ಗೋಶಾಲೆಗೆ ಅವ್ರೊಂಥರ ಉತ್ತೇಜನ ಮಾಡ್ದಂಗೆ ಆಗುತ್ತೆ. ಅವ್ರಿಗೂ ಒಳ್ಳೆ 100% ಪರಿಶುದ್ಧವಾಗಿರುವಂಥ ಎಣ್ಣೆ ಮತ್ತು ತುಪ್ಪ ಸಿಗುತ್ತೆ. ಇದೊಂದು ಉಪಯೋಗ ಮಾಡಿದ್ರೆ ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಗೋಶಾಲೆನೂ ಚೆನ್ನಾಗಿರುತ್ತೆ.
ಸರ್ ಮರಳಾಗಿರುವಂಥ ನಿಜವಾದ ಪುಂಗನೂರು ದೇಸಿ ತಳಿ ತುಪ್ಪ ನೀವು ನೋಡ್ಬೋದು ಸರ್. ಯಾವ ರೀತಿ ತುಪ್ಪ ಇದೆ ಅಂದರೆ ಇದು ನೀವು ಕೈಗೆ ಒರೆಸ್ಕೊಂಡ್ರೆ ಆದರೂ ಸ್ಮೆಲ್ ಹೋಗಲ್ಲ. ಈ ರೀತಿ ಇದ್ದರೆ ಶುದ್ಧ ದೇಸಿ ತುಪ್ಪ. ಆರ್ಟಿಫಿಷಿಯಲ್ ಆದರೆ ನಿಮ್ಗೆ ಸ್ಮೆಲ್ ಒಂದು ಅರ್ಧ ಅವರ್ 20 ನಿಮಿಷಕ್ಕೆ ಹೋಗುತ್ತೆ. ಇದು ನೀವು ಹಚ್ಕೊಂಡು ಬೇಕಾದ್ರೆ ಇದು ಯಾವಾರಾದ್ರೂ ಎಕ್ಸ್ಪೆರಿಮೆಂಟ್ ಬೇರೆ ಕಡೆ ತುಪ್ಪ ತಗೊತಿರಲ್ಲ. ಮತ್ತು ಇನ್ನೊಂದು ಇದು ತುಪ್ಪ ತೆಗೆದು ಹಿಂಗೆ ಹಾಕಿದ್ರೆ ಅದು 1 ನಿಮಿಷದಲ್ಲಿ ಕರ್ಗೋಗ್ಬೇಕು. ಎಣ್ಣೆ ಥರ ಆದರೆ ಅದು ಒರಿಜಿನಲ್ ಇದೆ ಅಂತ ಸುಲಭವಾಗಿ ಮನೇಲಿ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕಂದರೆ ಈಗ ಎಲ್ಲ ಕಡೆ ಡಾಲ್ಡಾ ಮಿಕ್ಸ್ ಮಾಡೋದು ಕಲಬೆರಕೆ ಜಾಸ್ತಿ ಆಗೋಗಿದೆ. ದೇಸಿ ತುಪ್ಪ ಇದ್ದರೆ ಕೈ ಮೇಲೆ ಹಾಕಿದ್ರೆ ಕೈ ಇರೋ ಬಿಸಿಗೇನೆ ಅದು ಎಣ್ಣೆ ಥರ ಆಗಬೇಕು. ಆಗಿದ್ರೆ ಒರಿಜಿನಲ್ ತುಪ್ಪ. ಸರ್ ನೀವು ನಮ್ಮಂಥ ರೈತರಿಗೆ ನಮ್ಮಂಥ ಇವ್ರಿಗೆ ಫಾರ್ಮರ್ಸ್ರಿಗೆ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಅವರು ಇದನ್ನೆಲ್ಲ ಬೇರೆಯವ್ರಿಗೂ ಮಾದರಿ ಆಗಲಿ ಅಂತ ತೋರಿಸೋ ದೃಷ್ಟಿಯಿಂದ ನಿಮಗೂ ಎಲ್ಲ ನಮ್ಮ ಗೋಶಾಲೆ ಪರವಾಗಿ ನಿಮಗೂ ಭಾಳ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೈಲಾಗಿದ್ದಷ್ಟು ಗೋಸೇವೆ ಮಾಡಲಿ. ಎಲ್ಲರಿಗೂ ದೇವರು ಆ ಸೇವೆ ಮಾಡೋಂಥ ಶಕ್ತಿ ಕೊಡಲಿ ಅಂತ ನಾನು ನಿಮ್ಮೆಲ್ಲರ ಮುಖಾಂತರ ಭಾಳ ಧನ್ಯವಾದಗಳು ಹೇಳ್ತೀನಿ ಸರ್. ನಿಮ್ಮ TV ಚಾನಲ್ಗೆ ಒಳ್ಳೆಯದಾಗಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.